ನನಗೆ ಈ ಬಿ ಟಿ ಲಲಿತಾ ನಾಯಕ್ ಅವರ ನಮ್ಮ ರೂಪ್ಲಿ ಮತ್ತು ಕಚ್ಚೆ ಹರಕ ನಾಯಿ ಅಂತ ಒಂದು ಕವನ ನೆನಪಿಗೆ ಬಂತು. ಅದು ಯಾತಕ್ಕೆ ಅಂತ ಹೇಳ್ತೀವಿ. ಬೆಟ್ಟ ಗುಡ್ಡ ಅಲಿಯುತ್ತಿದ್ದ ಕಾಡು ಜನಗಳು ನಾವು, ಸೈನ್ಯದಲ್ಲಿ ದುಡಿಯುತ್ತಿದ್ದ ವೀರ ಜನಗಳು. ಅವರ ವೃತ್ತಿ, ಅವರ ಕುಸುಬ, ಅವರ ಅಲೆಮಾರಿ ಬುಡಕಟ್ಟಿನವರು, ಲಂಬಾಣಿಗಳು. ಹಿಂಡು ದನವ ಅಟ್ಟಿಕೊಂಡು, ಉಪ್ಪು ಮೆಣಸು ಹೇರಿಕೊಂಡು, ಬಿಸಿಲು ಮನೆಗೆ ಒಗ್ಗಿಕೊಂಡು ಮಾಡಿಕೊಂಡು ಬದುಕುತ್ತಿದ್ದ ಹಿರಿಯ ಜನರು ಲಂಬಾಣಿ ಜನಗಳು. ಹೀಗೆ ಅವ್ರ ಬಗ್ಗೆ ಅವರು ಹೇಳಿಕೊಳ್ತಾ ಮುಂದೆ ಒಂದು ಹೇಳ್ತಾರೆ, ನಮ್ಮ ರೂಪ್ಲಿ ರಮಣೀಯರನ್ನು ಕಚ್ಚೆ ಹರುಕ ದನಿಯ ನಾಯಿ ಕಣ್ಣು ಹಾಕಿ ಕಾಡುತ್ತಿರಲು ಮೌನವಾಗಿ ಅತ್ತೆವು, ಒಳಗೊಳಗೆ ಸತ್ತೆವು. ಹಿಟ್ಟು ನುಚ್ಚಿ ಗಿಟ್ಟಿದಾಗ, ತುಣುಕು ರೊಟ್ಟಿ ಸಿಕ್ಕಿದಾಗ, ಒಲೆಯ ಉರಿಯ ಕಾಣದಾಗ ಹಾಡಿ ಹಾಡಿ ಕುಡಿದೆವು, ರಸಿಕ ಜನಗಳಾದೆವು. ಕಚ್ಚೆ ಹರಕ ದನಿಯ ನಾಯಿ ಕಣ್ಣು ಹಾಕಿ ಕಾಡುತ್ತಿರಲು ಮೌನವಾಗಿ ಅತ್ತೆವು. ಈ ಕಚ್ಚೆ ಹರಕ ದನಿಯ ನಾಯಿಗಳು ಕಣ್ಣುಗಳು ಹಾಕ್ತಾ ಇದ್ರು. ಯಾತಕ್ಕೆ ಅಂತಂದ್ರೆ ಅವರ ಬಡತನ ಕಾರಣ, ಚಿತಕ್ಕಿದ್ರು, ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅಸಹಾಯಕತೆಗೆ ಇವರು ನಮಗೆ, ನಮ್ಮ ಕನ್ನಡ ಪಿಕ್ಚರ್ ಪಡವಾರಳ್ಳಿ ಪಾಂಡವರಿಂದ ಹಿಡಿದು ನೀವು ಯಾವ ಸಿನಿಮಾಗಳನ್ನ ನೋಡಿದ್ರು, ಶೋಲೆಯಿಂದ ಹಿಡಿದು ಯಾವುದನ್ನೇ ನೋಡಿ ನಿಮಗೆ ಗೊತ್ತಿದೆ. ಊರಲ್ಲಿ ಗೌಡ ಅಂತಂದ್ರೆ, ಪಟೇಲ ಅಂತಂದ್ರೆ, ಶಾನ್ಭೋಗ ಅಂತಂದ್ರೆ ಹೇಗೆ ಜೀತಕ್ಕಿರೋರ್ನ, ದಲಿತರ ಹೆಣ್ಮಕ್ಳನ್ನ, ಇವ್ರನ್ನೆಲ್ಲ ಹೇಗೆ ಶೋಷಿಸ್ತಾರೆ ಅಂತ ಅನ್ನೋದನ್ನ. ಅವಾಗ ಹಾಗೆಲ್ಲ ಆಗ್ತಿತ್ತಲ್ಲ ಶೋಷಣೆ. ಈಗ ಅದೇ ಗೌಡಿಕೆಯ ದಣಿಯ ಕಚ್ಚೆ ಹರಕ ನಾಯಿಗಳು ಅವುಗಳ ಶೋಷಣೆಯ ಬಗೆಯನ್ನು ಕೂಡ ರೂಪಾಂತರಗೊಂಡಿವೆ. ರಾಜಕಾರಣಿಯ ಮಗ, ಅವನಿಗಿರುವ ಅಧಿಕಾರ, ದರ್ಪ, ಹಣ, ಅವನೇನ್ ಮಾಡ್ತಾನೆ ಇವತ್ತು ಅದೇ ರೀತಿಯಲ್ಲಿ ಸರ್ಕಾರವೂ ಕೂಡ, ಸರ್ಕಾರದಲ್ಲಿ ಕೆಲಸ ಮಾಡುವವರು ಕೂಡ ಅವರ ಅಧೀನದಲ್ಲಿದ್ದಾರೆ ಅಂತ ಭಾವಿಸ್ತಾನೆ. ಅವರನ್ನು ಕೂಡ ತನ್ನ ಕಾಮಕ್ಕೆ ಬಳಸ್ಕೊಂಡಿದ್ದಾನೆ. ಅದನ್ನ ಸಾಲದಕ್ಕೆ ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ. ಅದು ಎರಡನೇ ಹಂತ. ಅದು ಅವನ ರೋಗ, ಕನ್ನಡಿ ಕಾಮ ಅಂತ ಕರಿತೀವಿ ಸೈಕಾಲಜಿನಲ್ಲಿ. ನಮ್ಮ ಜನ ಎಷ್ಟು ಇನ್ಸೆನ್ಸಿಟಿವ್ ಅಂತಂದ್ರೆ, ಅವನನ್ನು ಗುರಿಯಾಗಿಸಿಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳ ವಿಷಯಗಳನ್ನ, ಖಾಸಗಿ ವಿಷಯಗಳನ್ನ ಹೊರಗಡೆ ತಂದು ಬಿಟ್ರು. ಈಗ ಆ ಹೆಣ್ಣು ಮಕ್ಕಳು ಈ ದಣಿಗಳ ದಬ್ಬಾಳಿಕೆ, ಕಚ್ಚೆ ಹರಕ ನಾಯಿಗಳು ಕಚ್ಚುತ್ತವೆ ಅಂತ ಹೇಳಿ ಅವರ ಜೊತೆಗೆ ದಾರಿಯೇ ಇಲ್ಲದೆ ರಾಜಿ ಸಂಧಾನ ಆಗಿರಬಹುದೇನೋ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲದೆ ಇರೋ ವಿಷಯ. ಆದರೆ ಆ ಹೆಣ್ಣು ಮಕ್ಕಳನ್ನ ಜಗತ್ತಿಗೆ ಬೀದಿನಲ್ಲಿ ಪೆನ್ಡ್ರೈವ್ಗಳೆಲ್ಲ ಹಾಕಿ ಕಳಿಸಿದ್ರಲ್ಲ ಆ ಮುಖಗಳನ್ನ, ಅದು ಯಾವುದು? ಅದು ಎಂತಹ ಬದ್ಧತೆಯನ್ನ ಹೊಂದಿದೆ? ಅದು ನಮಗೆ ಕಿಂಚಿತ್ತಾದರೂ ನಾಚಿಕೆ, ಮಾನ ಮರ್ಯಾದೆ ನಮಗಿರಬೇಕು. ಯಾರೋ ಒಬ್ರು ಏನೋ ತೋರಿಸ್ತಾರೆ ಅಂತಂದ್ರೆ ತೋರಿಸುವುದಲ್ಲ ತಪ್ಪು, ನಾವು ನೋಡುವುದು ಕೂಡ ತಪ್ಪೇ. ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ ಅಂತ ಅದನ್ನ ಒಂದು ನೇಮವಾಗಿ ಇಟ್ಟುಕೊಂಡಿದ್ದು ಇದೇ ಕಾರಣಕ್ಕೆ. 12ನೇ ಶತಮಾನದಲ್ಲೂ ಈ ಪದ್ಧತಿ ಇತ್ತು, ಅದಕ್ಕೂ ಮುಂಚೆನೂ ಈ ಪದ್ಧತಿ ಇತ್ತು. ಯಾರ್ಯಾರು ತಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೋ ಅವರ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳಿ ಹೆಣ್ಣನ್ನು ಕೂಡ ಒಂದು ವಸ್ತುವನ್ನಾಗಿಸಿ ಅದನ್ನ ಬಳಸುವಂತಹ, ಅವಳನ್ನ ಮೆಟೀರಿಯಲೈಸ್ ಮಾಡುವಂತಹ ಈ ವಿಷಯಗಳು ಅವತ್ತಿಂದನೂ ಇತ್ತು. ವಸ್ತುಗಳನ್ನ ಕಳಿಸ್ಕೊಡ್ಬೇಕಾದ್ರೆ ದಾಸಿಯರನ್ನ ಕಳಿಸ್ಕೊಡ್ತಾ ಇದ್ರು. ಅವ್ರನ್ನ ಮನುಷ್ಯರು ಅಂತ ಇರ್ಲಿಲ್ಲ, ದಾಸಿಯರನ್ನ ಕಳಿಸ್ಕೊಡ್ತಿದ್ರು, ದಾಸರನ್ನು ಕಳಿಸ್ಕೊಡ್ತಿದ್ರು. ನಮ್ಮ ಮನೆಗೆ ಬರುವಂತಹ ಅತಿಥಿಗೆ ಈ ಹೆಣ್ಣಿಗೆ ಒಪ್ಪಿಗೆ ಇದೆಯೋ ಇಲ್ಲವೋ ಅಂತ ಕೂಡ ಕೇಳದೇನೆ ನೀನು ಅವನ ಜೊತೆ ಮಲಗಬೇಕು ಅಂತ ಹೇಳುವಂತಹ ವ್ಯವಸ್ಥೆ ಇತ್ತು.
ಹೀಗೆ ಹೆಣ್ಣನ್ನ ಅವರ ಅಧಿಕಾರದ ಬಲ, ಹಣದ ಬಲ ಇವುಗಳಿಂದ ಉಪಯೋಗಿಸಿಕೊಳ್ಳುವ, ಅವರ ಇಚ್ಛೆಗೆ, ಅವರ ಅಂಗದಿಚ್ಛೆಗೆ ಉಪಯೋಗಿಸಿಕೊಳ್ಳುವುದನ್ನ ಅವಧಿನಿಂದಲೂ ರೂಢಿ ಮಾಡಿಕೊಂಡಿದ್ರು. ಇವತ್ತು ಬೇರೊಂದು ರೂಪಾಂತರವನ್ನ ಹೊಂದಿದೆ. ಸಾಮಾಜಿಕವಾಗಿರುವಂತಹ ನಾಚಿಕೆ ನಮಗೂ ಬೇಕು. ಈ ಪ್ರಕರಣದಲ್ಲಿ ನಾನು ಯಾವ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು. ಈ ಪ್ರಕರಣದಲ್ಲಿ ನಿಜವಾಗಿ ನಡಿಬೇಕಾಗಿದ್ದೇನು? ಎಸ್, ಅಫ್ಕೋರ್ಸ್ ಇದು ದೌರ್ಜನ್ಯ. ಆದರೆ ಈಗ ಹಳೆ ಕಾಲದ ಗೌಡರು, ಪಟೇಲರು, ಶಾನ್ಭೋಗರು, ದುಡ್ಡಿರುವಂತಹ, ಅತಿ ಅಧಿಕಾರ ಇರುವಂತಹ, ಜಮೀನಿರುವಂತಹ ಜಮೀನ್ದಾರಗಳು ಅವರುಗಳೆಲ್ಲರನ್ನು ಸಮಾಜನ ಕೈನಲ್ಲಿ ಹಿಡಿದಿಟ್ಟುಕೊಂಡಿಲ್ಲ. ಕಾನೂನು ಅಂತ ಇದೆ, ವ್ಯವಸ್ಥೆ ಅಂತ ಇದೆ, ಸಂವಿಧಾನ ಅಂತ ಇದೆ. ಇವುಗಳ ಮೂಲಕವಾಗಿ ಅದಕ್ಕೆ ಹೇಗೆ, ಆ ಹೆಣ್ಣು ಮಕ್ಕಳಿಗೆ ಹೇಗೆ ನ್ಯಾಯ ಕೊಡಿಸೋದು ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ವ. ಮಹಿಳಾ ಆಯೋಗ ಅಂತ ಒಂದಿದೆ ಅಲ್ವಾ, ಇದನ್ನ ಅವರಿಗೆ ಒಪ್ಪಿಸ್ಬೇಕಾಗಿತ್ತಲ್ವ. ಅವರು ಅದಕ್ಕೆ ಬೇಕಾದಂತಹ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಅಪರಾಧಿಗೆ ಎಂತಹ ಶಿಕ್ಷೆ ಅನುಭವಿಸಬೇಕು ಅದನ್ನ ಅವರಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿತ್ತಲ್ವ. ಆದ್ರೆ ಇಲ್ಲಿ ಆಗಿದ್ದೇನು ಅಂದ್ರೆ, ಅವತ್ತಿನಿಂದಲೂ ಇದೆಯಲ್ಲ ಒಂದು ಅಹಂಕಾರ, ಹಣದ ಅಹಂಕಾರ, ಪುರುಷಾಧಿಕ್ಯದ ಅಹಂಕಾರ. ಚಿನ್ನ ಆಫ್ ಮಾಡೋ, ಚಿನ್ನ, ಇದೆಲ್ಲವನ್ನ ಕೂಡ ಅದು ಇನ್ನೂ ಕೂಡ ಶೋಷಣೆಗೆ ಒಂದು ಕಾರಣ ಆಗ್ತಾನೆ ಇದೆ. ಶೋಷಣೆಯ ಕಾರಣಗಳಾಗ್ತಾ ಇವೆ. ನಾನು ಗಂಡಸು ಅಂತ ಶೋಷಣೆ ಮಾಡ್ತೀನಿ, ನನ್ನ ಹತ್ರ ಜಮೀನಿದೆ ಅಂತ ಶೋಷಣೆ ಮಾಡ್ತೀನಿ, ನನಗೆ ಅಧಿಕಾರ ಇದೆ ಅಂತ ಶೋಷಣೆ ಮಾಡ್ತೀನಿ, ಕೆಲಸಕ್ಕೆ ಬಾರದ ಜಾತಿಯಲ್ಲಿ ಹುಟ್ಟಿದ್ದೇನೆ ಅಂತ ಅಂದ್ಬಿಟ್ಟು ಶೋಷಣೆ ಮಾಡ್ತೀನಿ, ಬೆಳ್ಳಿಗಿದ್ದೀನಿ ಅಂತ ಶೋಷಣೆ ಮಾಡ್ತೀನಿ, ಉದ್ದುಗಿದ್ದೀನಿ ಅಂತ ಶೋಷಣೆ ಮಾಡ್ತೀನಿ, ನನಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ ಶೋಷಣೆ ಮಾಡ್ತೀನಿ. ಶೋಷಣೆಗೆ ಬೇಕಾಗಿರೋದು ಅವನಿಗೊಂದು ಯಾವುದೋ ನೆಪ, ಒಬ್ಬರನ್ನ ನಾವು ಕೈನಲ್ಲಿ ಹಂಗೆ ಇದು ಅಧೀನದಲ್ಲಿ ಇಟ್ಟುಕೊಳ್ಳುವಂತಹ ಅಹಂಕಾರ. ಇದು ಮುಂದುವರಿತಾ ಬಂತು. ಇದಕ್ಕೆ ಬೆನ್ನೆಲುಬಾಗಿ ಇಟ್ಟುಕೊಳ್ತಾ ಇದ್ದಿದ್ದು ಕುಲ. ಆದ್ರೆ ಜಾತಿ ಸಂಕರವಾದ ಬಳಿಕ ಕುಲವನ್ನು ನಡೆಸುವರೆ. ಇವಾಗ ನಾವು ಗಮನಿಸಬೇಕು ಒಂದು ವಿಷಯ. ಜಾತಿ ಅಂತ ಅನ್ನೋದು ಮಾನಸಿಕವಾಗಿ ಉಳ್ಕೊಂಡಿದೆ. ಜಾತ್ಯತೀತ ಸಮಾಜದ ವಿಷಯದಲ್ಲಿ ನಾವು ಮಾತಾಡ್ತೇವೆ, ಅದ್ರ ಬಗ್ಗೆ ಹೇಳ್ತೇವೆ. ಮದುವೆ ಮಾಡ್ಕೊಳ್ಬೇಕು ಅಂತ ಬಂದಾಗ ಜಾತಿಯನ್ನೇ ನೋಡೋದು, ಈ ಥರದ್ದೆಲ್ಲ ಈಗಲೂ ನಮ್ಮ ಜಾತಿಯವನು ಅನ್ನೋ ಕಾರಣಕ್ಕೇನೆ ಅವನನ್ನ ಪ್ರಮೋಟ್ ಮಾಡೋದು. ಜಾತಿ ಪ್ರಜ್ಞೆ ಇರಬೇಕಾಗಿರುವಂತ ವಿಷಯದಲ್ಲಿ ಜಾತಿ ಪ್ರಜ್ಞೆಯ ಅಗತ್ಯ ಇದೆ. ಯಾಕೆ ಅಂತಂದ್ರೆ ಜಾತಿ ಅನ್ನುವುದನ್ನ ನಮ್ಮ ಭಾರತೀಯ ಸಮಾಜದಿಂದ ಹೊರಗಡೆಗೆ ತೆಗೆದು ಈ ಕಾಸ್ಮೋಪಾಲಿಟನ್ ಲೈಫ್ ಸ್ಟೈಲ್ ನಲ್ಲಿ ಇರುವಂತಹ ಜನಗಳು, ಇಲೈಟ್ ಜನಗಳು ಮಾತಾಡುವ ಹಾಗೆ ಜಾತಿ ಯಾರು ನಾವೆಲ್ಲ ನೋಡೋದಿಲ್ಲ, ಜಾತಿ ಅನ್ನೋದು ಇಲ್ಲ, ಅಸ್ಪೃಶ್ಯತೆ ಅನ್ನೋದು ಎಲ್ಲಿದೆ ಅಂತ ತುಂಬಾ ಕೂಲಾಗಿ ಫೇಸ್ಬುಕ್ಗಳಲ್ಲಿ ಚರ್ಚೆ ಮಾಡೋದನ್ನ ನಾನು ನೋಡಿದ್ದೀನಿ. ಅಂದ್ರೆ ಅವರಿಗೆ ಜಾತಿಯು ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಸ್ತರಗಳಲ್ಲಿ ಈ ಸಮಾಜದ ಪೂರ್ತಿ ಮನಸ್ಸುಗಳಲ್ಲೂ ವ್ಯವಸ್ಥೆಗಳಲ್ಲಿಯೂ ಅವು ಹೊರಟು ಹೋಗಿದೆ, ಬೇರು ಬಿಟ್ಟಿದೆ ಅಂತ ಅನ್ನೋದನ್ನ ಗ್ರಹಿಸುವ ಆಲೋಚನೆಯನ್ನು ಕೂಡ ಮಾಡಲ್ಲ. ಇದೊಂದು ಅಟ್ಲೀಸ್ಟ್ ಅದೊಂದು ಗ್ರಹಿಕೆ, ಅದೊಂದು ಗ್ರಹಿಸುವ ಪ್ರಯತ್ನವನ್ನು ಕೂಡ ಮಾಡೋದೇ ಇಲ್ಲ. ಜಾತಿ ಇಲ್ಲ ಅಂತ ಅನ್ನುವರು ಜಾತಿಯ ವಿಷಯವಾಗಿ ಬಂದಂತಹ ಎಷ್ಟೊಂದು ಹಲ್ಲೆಗಳು, ದೌರ್ಜನ್ಯಗಳು, ಕೊಲೆಗಳು, ಮರ್ಯಾದೆ ಹತ್ಯೆಗಳು ಇವುಗಳೆಲ್ಲ ಬಂದಾಗಲೂ ಕೂಡ ಅವುಗಳನ್ನ ಕೇಳಿಸ್ಕೊಂಡೇ ಇಲ್ಲ ಅನ್ನುವ ರೀತಿಯಲ್ಲಿ ನಟಿಸ್ತಾರೆ, ಅಥವಾ ಎಕ್ಸಿಸ್ಟೆನ್ಸ್ ನಲ್ಲಿ ಇಲ್ಲ ಅನ್ನುವಂತ ನಟಿಸ್ತಾರೆ. ಜಾತಿ ಅನ್ನೋದಿದೆ, ಅಫ್ಕೋರ್ಸ್ ನಮಗೆ ಇದ್ರ ಬಗ್ಗೆ ಪ್ರಜ್ಞೆ ಇರಬೇಕಾಗಿದೆ. ಆದರೆ ನಮಗೆ ಇರಬಾರದಾಗಿರುವುದು ಎಂತಂದರೆ ಜಾತಿವಾದ. ಜಾತಿಯ ಶ್ರೇಷ್ಠತೆಯನ್ನ ನಾವು ಮುಂದಕ್ಕೆತ್ತಿಕೊಂಡು ಹೋಗುವಂತಹ
ವಾದ ಅಲ್ಲ. ನನ್ನ ಜಾತಿ ಶ್ರೇಷ್ಠ ಅಲ್ಲ.